ನೀರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಬಿರು ಬಿಸಿಲು ಬೇಸಿಗೆ ಈಗ ಶುರುವಾಗಿದೆ, ಇನ್ನು ಮೇಲ್ ಸ್ಟಾರ್ಟ್ ಆಗತ್ತೆ ನೀರಿಗೋಸ್ಕರ ಹಾಹಾಕಾರ. ಬಟ್ ಸದ್ಯಕ್ಕೆ ನಡೀತಾ ಇದೆ ತೆಲಂಗಾಣದ ಮೇಲೆ ರಾಜ್ಯ ಕಾಂಗ್ರೆಸ್ಸಿಗೆ ಇದೆಂತ ಪ್ರೀತಿ, ಈ ಅನುಮಾನ ಬರೋದಕ್ಕೂ ಕಾರಣ ಇದೆ. ತೆಲಂಗಾಣಕ್ಕೆ ನೀರು ಬಿಡೋ ವಿಚಾರದಲ್ಲಿ ಆದಂತ ಮಹಾಮೋಸ ಇದು. ತೆಲಂಗಾಣಕ್ಕೆ ಹರಿದು ಹೋಗಿದೆ ಆಲಮಟ್ಟಿ ಡ್ಯಾಂನ ನೀರು. ತೆಲಂಗಾಣಕ್ಕೆ ನೀರು ಬಿಡೋ ವಿಚಾರದಲ್ಲಿ ನಡೆದಂತ ಮಹಾಮೋಸ. ತೆಲಂಗಾಣಕ್ಕೆ ಆಲಮಟ್ಟಿ ಡ್ಯಾಂನ ನೀರು ಹರಿದು ಹೋಗಿದೆ. ಡಿಕೆ ಶಿವಕುಮಾರ್ ಹೇಳಿದ್ದೆಷ್ಟು, ಅಧಿಕಾರಿಗಳು ನೀರು ಬಿಟ್ಟಿದ್ದೆಷ್ಟು, ಇದೇ ಈಗ ಅನುಮಾನಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ರೈತರಿಗೆ ಸುಳ್ಳು ಹೇಳಿದ್ರ? ಅನುಮಾನ ಮೂಡಿಸ್ತಾ ಇದೆ ಆಲಮಟ್ಟಿ ಡ್ಯಾಮ್ ನೀರಿನ ಮಟ್ಟ. ದೃಶ್ಯದಲ್ಲೂ ನೋಡ್ತಾ ಇದ್ದೀರಿ ನೀವು, ಆಲಮಟ್ಟಿ ಡ್ಯಾಮ್ ನೀರಿನ ಮಟ್ಟವೇ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಡಿಕೆಶಿ ಎಷ್ಟು ಹೇಳಿದ್ರು, ಅಧಿಕಾರಿಗಳು ಎಷ್ಟು ನೀರು ಬಿಟ್ರು? ಹಾಗಾದ್ರೆ ಜಲಸಂಪನ್ಮೂಲ ಸಚಿವರು ರೈತರಿಗೆ ಸುಳ್ಳು ಹೇಳಿದ್ರ? ಸುಳ್ಳು ಲೆಕ್ಕವನ್ನ ಕೊಟ್ರ? ನೀರು ಬಿಡೋ ವಿಚಾರದಲ್ಲಿ ಆದಂತ ಮಹಾಮೋಸ ಆಯ್ತು. ತೆಲಂಗಾಣಕ್ಕೆ ಆಲಮಟ್ಟಿ ಡ್ಯಾಂನ ನೀರು ಹರಿದು ಹೋಗ್ತಾ ಇದೆ. ಎಷ್ಟು ನೀರಿದ್ರು ಈಗ ನಮಗ ಬೇಕು ಅನ್ನೋ ಪರಿಸ್ಥಿತಿ ಇದೆ. ಬಿರು ಬೇಸಿಗೆ ಆರಂಭ ಆಗಿದೆ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಕಡೆ ನೀರಿಗೆ ಸಮಸ್ಯೆ ಶುರುವಾಗಿದೆ. ಆ ಸುದ್ದಿಯನ್ನ ಕೂಡ ನೀವು ನೋಡಿದ್ರೆ, ಇಲ್ಲಿ ನೋಡಿದ್ರೆ ಇಲ್ಲಿನ ನೀರು ತೆಲಂಗಾಣಕ್ಕೆ ಹರಿದು ಹೋಗ್ತಾ ಇದೆ. ಹಾಗಾದ್ರೆ ತೆಲಂಗಾಣದ ಮೇಲೆ ಯಾಕಿಷ್ಟು ಪ್ರೀತಿ ಕಾಂಗ್ರೆಸ್ಗೆ ಅನ್ನುವಂತಹ ಪ್ರಶ್ನೆ ಸಹಜ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದು 1.24 TMC, ಆದ್ರೆ ಬಿಟ್ಟಿದ್ದು 10 TMC ನೀರು. ತೆಲಂಗಾಣ 5 TMC ಬಿಡೋದಿಕ್ಕೆ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಡ್ತಾರೆ. ತೆಲಂಗಾಣ ಸಚಿವರು ಪತ್ರದ ಮೂಲಕ ಜಲಸಂಪನ್ಮೂಲ ಸಚಿವರಿಗೆ 5 TMC ನೀರು ಬೇಕು ಅಂತ ಕೇಳಿರ್ತಾರೆ. ಆದ್ರೆ ಇದಕ್ಕೇನೆ ರಾಜ್ಯದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ನಮ್ಮಲ್ಲೇ ನೀರಿಲ್ಲ, ಅಂಥದ್ರಲ್ಲಿ ನಾವು ನೀರು ಹೇಗೆ ಬಿಡೋದು ಅಂತ. ಆದ್ರೆ ಯಾರ ಬಳಿಯೂ ಚರ್ಚೆ ಮಾಡದೆ ಡಿಕೆ ಶಿವಕುಮಾರ್ ಅವರು ತೆಲಂಗಾಣಕ್ಕೆ ನೀರು ಬಿಡುವ ನಿರ್ಧಾರ ಮಾಡ್ತಾರೆ. ರೈತರ ವಿರೋಧದ ಮಧ್ಯೆಯೂ ಕೂಡ 1.24 TMC ನೀರು ಹರಿದಿದೆ. ತೆಲಂಗಾಣಕ್ಕೆ ಹರಿದು ಹೋಗಿದ್ದು ಮಾತ್ರ 10 TMC ನೀರು. ಹೇಳಿದ್ದು ಒಂದು, ಆದ್ರೆ ಆಗಿದ್ದು ಮತ್ತೊಂದು. ಅಧಿಕಾರಿಗಳು ಬಿಟ್ಟಿದ್ದು 10 TMC ನೀರು. ಅಂಕಿ ಅಂಶ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಎಷ್ಟೆಷ್ಟು ನೀರು ಬಿಡಲಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಫೆಬ್ರವರಿ 6 ಡ್ಯಾಮ್ ಮಟ್ಟ ಇದ್ದದ್ದು 64.500 TMC. ಆದ್ರೆ ಫೆಬ್ರವರಿ 15 ಹೊತ್ತಿಗೆ ಡ್ಯಾಮ್ ಮಟ್ಟ ಬಂದದ್ದು 60.952 TMC. ಎಷ್ಟು ಖಾಲಿ ಆಗಿದೆ ಅನ್ನೋದನ್ನ ಅಂಕಿ ಅಂಶದ ಸಮೇತವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಫೆಬ್ರವರಿ 6ರಂದು 64 TMC ಇದ್ದಂತಹ ನೀರು ಈಗ 34 TMC ಆಗಿದೆ. ಮಾರ್ಚ್ 1 ಡ್ಯಾಮ್ ಮಟ್ಟ 48.209 TMC. ಮಾರ್ಚ್ 15 ಹೊತ್ತಿಗೆ ಡ್ಯಾಮ್ ಮಟ್ಟ 42.677 TMC ನೀರಿದೆ. ಮಾರ್ಚ್ 15 ಹೊತ್ತಿಗೆ ಆಲಮಟ್ಟಿ ಖಾಲಿ ಆಗಿದೆ. ಅಂಕಿ ಅಂಶವನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ಕುಡಿಯುವ ನೀರಿಗೆನೆ ನಮ್ಮ ರಾಜ್ಯದ ರೈತರು ಪರದಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ತೆಲಂಗಾಣಕ್ಕೆ ನೀರು ಬಿಡಲಾಗಿದೆ. ಆಲಮಟ್ಟಿಯ ನೀರಿನ ಮಟ್ಟ ಸದ್ಯ ಕುಸಿದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.